ಹಾಯ್ ಹಲೋ ಗಾಯ್ಸ್, ಹೇಗಿದ್ದೀರಿ? ಎಲ್ಲ ಧಾರವಾಡ ಬಂದಿರಿ. ಈ ದಿನ ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಬಂದಿದ್ದೇವೆ ರೀ. ಇದು ಜೂನ್ ತಿಂಗಳದ ಒಂದು ಪ್ರಕೃತಿಯ ಸೌಂದರ್ಯದ ರಸದೌತಣವನ್ನು ಸವಿಯಲು ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಒಂದು ಹೇಳಿ ಮಾಡಿಸಿದಂಥ ಜಾಗ ಆಯ್ತು ರೀ. ಎಲ್ಲಿ ನೋಡಿದರೆ ಹಸಿರೇ ಉಸಿರನ್ನು ಹಾಗೆ ರಸ್ತೆಯ ಇಬ್ಬದಿಗೂ ಹಾಗೂ ಎಲ್ಲ ಹೊಲ ಗದ್ದೆಯ ಹಸಿರು ಪಚ್ಚೆ ಪೈರು ನೋಡಲು ಕಣ್ಣಿಗೆ ತುಂಬ ಆನಂದವಾಗುತ್ತದೆ. ನೀವು ಬಂದು ಕೂಡ ಈ ರಸದೌತಣವನ್ನು ಸವಿಯಬೇಕು. ಎಲ್ಲೂ ನೋಡಿದರೆ ಸ್ವಚ್ಛತೆ. ವಿದ್ಯಾಕಾಶಿಗೆ ಎಂದು ಹೆಸರಾದ ನಮ್ಮ ಧಾರವಾಡದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯವು ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಖ್ಯಾತಿಯನ್ನು ಹೊಂದಿರುತ್ತವೆ. ಈಗ ಇಲ್ಲಿ ಒಂದು ವರ್ಷದಲ್ಲಿ ಸುಮಾರು ಈ ಸ್ನಾತಕೋತ್ತರ ವಿದ್ಯಾರ್ಥಿಗಳು, ಪದವೀಧರರು ತಮ್ಮ ಪದವಿಯನ್ನು ಪಡೆದು ದೇಶದ ವಿವಿಧ ಸೇವೆಯಲ್ಲಿ ತಮ್ಮ ಸೇವೆಯನ್ನು ಅವರು ಮಾಡಿ ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ರಾಷ್ಟ್ರಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿರುತ್ತಾರೆ. ನಾವು ಈಗ ಬಂದು ಇಲ್ಲಿ ನೋಡಿರಿ, ಇದು ನಮ್ಮ ಆಡಳಿತ ಭವನವಾಗಿದೆ. ಇದು ಹೊಸದಾಗಿ ನವನೀತ, ಎಲ್ಲಿ ನೋಡಿದರಲ್ಲಿ ಹಚ್ಚ ಹಸಿರಿಂದ ಕಂಗೊಳಿಸುತ್ತಿದೆ. ಹಾಗೂ ಇಲ್ಲಿ ನಾವು ಈಗ ಹೋಗ್ತಿದ್ದೇವೆ. ಇದು ನಮ್ಮ ಹಳೆಯ ಮೇನ್ ಬಿಲ್ಡಿಂಗ್, ಹಳೆಯ ಮುಖ್ಯ ಆಡಳಿತ ಭವನಕ್ಕೆ. ಹಾಗೆ ಇದು ನೋಡಿ GPB ಜೆನೆಟಿಕ್ ಆ್ಯಂಡ್ ಪ್ಲಾಂಟ್ ಡಿಪಾರ್ಟ್ಮೆಂಟ್. ಹಾಗೆ ಮುಂದೆ ಸಾಗಿದರೆ ತೋಟಗಾರಿಕೆ ಇಲಾಖೆ ಮತ್ತು ಜೈವಿಕ ವಿಜ್ಞಾನ, ಹಾಗೆ ಸಾವಯವ ಕೃಷಿ ಎಲ್ಲವೂ ಒಂದೇ ಸಂಕೀರ್ಣದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪಿತಗೊಂಡಿದೆ. ಇದು ಒಂದು ತುಂಬಾ ಒಂದು ವಿದ್ಯೆಗೆ ಪ್ರಸಿದ್ಧಿಯಾಗಿ ಹೇಳಿ ಮಾಡಿಸಿದಂಥ ಒಂದು ವಿಶ್ವವಿದ್ಯಾಲಯವಾಗಿದೆ. ಇಲ್ಲಿ ನಾವು ಕೂಡ ಬಂದು ಈ ರಸದೌತಣವನ್ನು ಸವಿಯಬಹುದು. ಹಾಗೂ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಮತ್ತು ಇನ್ನೂ ತುಂಬ ಹೆಚ್ಚಿನವಾದ ಒಂದು ವಿಡಿಯೋಸ್ ಮಾಡಲಿಕ್ಕೆ ಪ್ರಕೃತಿಗೆ ಸಂಬಂಧಿಸಿದ ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಎಲ್ಲ ರೀತಿ